ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾವು ಮೈಸೂರು ಬನ್ನಿ ಮಂಟಪದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೈಸ್. ಮತ್ತೆ ಯಾಕೆ ವೇಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ನಾವು ಇವಾಗ ಮೈಸೂರು ಬನ್ನಿ ಮಂಟಪಕ್ಕೆ ಯಾಕಪ್ಪ ಬಂದಿರೋದು ಅಂದರೆ ರೀಲ್ಸ್ ಮಾಡಕ್ಕೆ ಬಂದಿದ್ದೀವಿ ಗೈಸ್. ರೀಲ್ಸ್ ಶೂಟ್ ಮಾಡಕ್ಕೆ ಬಂದಿದ್ದೀವಿ. ಯಾರ್ಯಾರಪ್ಪ ಅಂದರೆ ನಾನು ಮತ್ತು ನಮ್ಮ ವಿಶಾಲ್ ಬ್ರೋ ಬಂದಿದ್ದೀವಿ. ಇನ್ನು ನಮ್ಮ ಹುಡುಗರೆಲ್ಲ ಬತ್ತವ್ರೆ. ಅಲ್ಲಿವರೆಗೂ ನಮ್ಮ ವಿಶಾಲ್ ಬ್ರೋ ಒಂದು ಕಂಟೆಂಟ್ ಹುಡುಕ್ತೀನಿ ಅಂದ್ಬಿಟ್ಟು ಹುಡುಕ್ತವ್ರೆ. ನಾವು ನೋಡ್ರಿ ಎಲ್ಲಿಗೆ ಬಂದಿದ್ದೀವಿ ಅಂತ. ಸ್ಪಾಟ್ ಹೆಂಗೈತೆ, ಬನ್ನಿ ಮಂಟಪ ಮ್ಯೂಸಿಯಮ್ಮು, ಬನ್ನಿ ಮಂಟಪ ರೈಲ್ವೆ ಸ್ಟೇಷನೋ ಗೊತ್ತಿಲ್ಲ, ಬಟ್ ಪ್ಲೇಸ್ ಮಾತ್ರ ಬೆಂಕಿ ಥರ ಐತೆ ಅನ್ಕೊಳ್ರಿ. ಯಾವುದೋ ಹಾಂಟೆಡ್ ಪ್ಲೇಸ್ ಥರ ಐತೆ ಗೈಸ್. ನಾನು ನೋಡ್ರಿ ರೌಡಿಸಮ್ದು ಕಂಟೆಂಟ್ ಮಾಡ್ಬೇಕಂದ್ಬಿಟ್ಟು ಪಂಚೆ ಎಲ್ಲ ಹುಡ್ಕೊ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ ಬ್ಲ್ಯಾಕ್ ಕಲರ್ ಪಂಚೆ, ಕಣ್ಕಪ್ ಐತೆ. ಕಣ್ಕಪ್ ಇಲ್ಲೊಂದು ಬಳ್ಕೊಬಿಟ್ಟು ಹೆಂಗೆ ಒಂದು ಡೈಲಾಗ್ ಹೊಡಿತಾ ಇದ್ರೆ ಮಸ್ತಾಗಿ ಅಮುಕು ಡುಮುಕು ಅನ್ಬೇಕು ಎಲ್ರೂ. ಆ ಥರ ರೀಲ್ಸ್ ಮಾಡಬೇಕು. ಮತ್ತು ನಮ್ಮ ವಿಶಾಲ್ ಬ್ರೋ ಏನಾರು ಹೇಳ್ತಾರೆ ನೋಡ್ರಿ, ಏನಾರು ಹೇಳಿ ಬ್ರೋ. ಏನು ಹೇಳೋದಾಗ ನನ್ನ ಮಕ್ಕಳು ಸವಾಸ ಸೇರ್ಕೊಂಡು ಏನಕ್ಕಾದ್ರೂ ವೀಡಿಯೋ ಮಾಡೋದೆ ಅನ್ಸ್ಬಿಡೈತೆ. ಅವರು ಬರ್ತಾರೆ, ಅವರು ತಲೆ ತಿಂತಾರೆ, ಇವನು ಬರ್ತಾರೆ, ಇವನು ತಲೆ ತಿಂತಾನೆ. ಬೇಜಾರಾಗ್ಬಿಡೈತೆ ನಮಗಂತೂ. ಏನೋ ಮಾಡ್ತಾನೆ ಹುಡುಗ, ಬೆಳೀತಾನೆ ಕಷ್ಟಪಟ್ಟು. ಬೆಳೆಸ್ರಿ ಗೈಸ್. ಇನ್ನೊಂದೇನಂದರೆ ನಾನು ನಮ್ಮೂರಿಂದ ಅನ್ಕೊ ಬರ್ತೀನಿ, ಇವತ್ತು 4 ಕಂಟೆಂಟ್ ಮಾಡ್ಬಿಡೋದ, 5 ಕಂಟೆಂಟ್ ಮಾಡ್ಬಿಡೋದ ಒಟ್ಟಿಗೆ, ಹಂಗೆ ಹಿಂಗೆ ಅಂತ ಎಲ್ಲ ಅನ್ಕೊ ಬರ್ತೀನಿ ಗೈಸ್. ಬಟ್ ಇಲ್ಲಿ ಬಂದಾಗ ಎಷ್ಟು ಇಲ್ಲ ಅಂದ್ರೆ ಒಂದು 10 ಜನ 12 ಜನ ಇದ್ದೀವಿ. ಎಲ್ಲರಿಗೂ ಒಂದೊಂದು ವೀಡಿಯೋ ಮಾಡಬೇಕು, ಎಲ್ಲರಿಗೂ ಒಂದೊಂದು ವೀಡಿಯೋ ಮಾಡ್ಬೇಕು ಅನ್ಕೊಳ್ರಿ. ಅದ್ರ ಮಧ್ಯದಲ್ಲಿ ನಾನು ಹೆಂಗೋ ಪಕ್ಕಾಕೊಂಡು 2 ವೀಡಿಯೋ ಮಾಡ್ಕೊಬಿಡ್ತೀನಿ ಮಸ್ತಾಗಿ. ಆಮೇಲೆ ಒಂದೊಂದು ದಿನ ಬರಲಿಲ್ಲ ಅಂದರೂ ಕಂಟೆಂಟ್ಗಳು ಉಳ್ಕೋಬೇಕು ಗೈಸ್. ಆ ಥರ ವೀಡಿಯೋ ಪೆಂಡಿಂಗಲ್ಲಿ ಮಡಗಬೇಕು. ಇಲ್ಲಾಂದರೆ ನಾವು ಇವತ್ತೊಂದು ವೀಡಿಯೋ ಇವತ್ತೇ ಮಾಡಿಬಿಟ್ರೆ ನಾಳೆ ಅಥವಾ ನಾಳಿದ್ದು ಏನಾರ ಬ್ಯುಸಿಯಾಗಿರ್ತೀವಿ, ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಅದು ಅಲ್ಲಿಗೆ ಆಗೋಯ್ತದೆ. ಸೊ ಗೈಸ್ ಇವ್ನು ಹೇಳ್ತಾನಲ್ವಾ ಕಂಟೆಂಟು ಪೆಂಡಿಂಗಲ್ಲಿ ಮಡಗಬೇಕು ಅಂತ. ಇವತ್ತು ಇರ್ತೀವೋ ನಾಳೆ ಇರಲ್ವೋ, ಅದಕ್ಕೆ ಇವತ್ತಿನ ವೀಡಿಯೋ ಇವತ್ತೇ ಮುಗಿಸ್ಬಿಡ್ಬೇಕು. ಇವತ್ತು ವೀಡಿಯೋ ಬಿಟ್ಟು ಇವತ್ತು ನೈಟೇ ಸತ್ತೋಗ್ಬಿಟ್ರೆ ನಾಳೆ ಕಂಟೆಂಟ್ ಮಾಡೋಕೆ ಇರಲ್ವಲ್ಲ, ಪೆಂಡಿಂಗ್ ಇಟ್ಕೊಂಡು ಪೂಜೆ ಮಾಡೋದು. ಈ ಥರ ಹೇಳೋರಿಗೆ ನೋ ಕಮೆಂಟ್ಸ್. ಈಗ ನಮ್ಮ ಹುಡುಗರೆಲ್ಲ ಬರ್ತಾರೆ ಗೈಸ್. ನಮ್ಮ ಹುಡುಗರೆಲ್ಲ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ಇಲ್ಲಿ ನೋಡ್ರಿ ಗೈಸ್ ಹೆಂಗೈತೆ ಪ್ಲೇಸು ಎಲ್ಲ. ಫುಲ್ಲು ಹಾಂಟೆಡ್ ಪ್ಲೇಸ್ ಇದು. ಹಾಂಟೆಡ್ ಪ್ಲೇಸ್ ಅಂತ ಏನಿಲ್ಲ, ಬಟ್ ನೈಟ್ ಹೊತ್ತಂತೂ ಬಂದರೆ ಇಲ್ಲೆಲ್ಲ ಹುಚ್ಚ ಇಟ್ಕೊಳ್ಳೋದಂತೂ ಗ್ಯಾರಂಟಿ ಏನಿಲ್ಲ ಗೈಸ್. ಇಲ್ಲಿ ನೋಡ್ರಿ ಏನೋ ಗೊಂಬೆಗಳೆಲ್ಲ ಐತೆ. ಇಲ್ಲಿ ನೋಡ್ರಿ ಗೊಂಬೆಗಳು ಹೆಂಗವೆ. ಇಲ್ಲಿ ನೋಡಿ ಗೈಸ್ ಯಾವುದೋ ಸೀರೆ ಗಿರೆ ಎಲ್ಲ ಐತೆ ಇಲ್ಲಿ. ಸೀರೆ ಗೀರೆ ಎಲ್ಲ ನೋಡಿ, ಸ್ಕೂಟ್ರ್ ಎಲ್ಲ ಐತೆ. ಯಪ್ಪ ಇಲ್ಲಿ ನಾಗವಲ್ಲಿ ನೋಡ್ರಿ. ಏ ಬರ್ರಪ್ಪ. ಆಮೇಲೆ ಏನಾರ ಹಿಡ್ಕಿಡ್ಕೊಬಿಟ್ಟು ಅದು ಇದು ಅಂತ. ಇದೇನು ಗೊತ್ತಾ ಗೈಸ್, ಜವಾಹರ ಬಾಲಭವನ ಬೇಸಿಗೆ ಶಿಬಿರ ಅಂತೆ. ಅದರಲ್ಲಿ ಈ ಥರ ಎಲ್ಲ ಬಿಸಾಕ್ಬಿಟ್ಟು ಎಲ್ಲ ನೋಡಿ ಫುಲ್ ಎಲ್ಲ ಚಿತ್ತಲ್ ಪತ್ತಲ್ ಮಾಡ್ಬಿಟ್ಟು ಹೊಟ್ಟೋಗೋರು ಗೈಸ್. ಇದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಪ್ಲೇಸ್ ಮಾತ್ರ ಹಾಂಟೆಡ್ ಆಗೈತೆ ಫುಲ್ಲು. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ನೋಡ್ರಿ ಗೈಸ್ ಕಂಟೆಂಟ್ ಯಾವ ಥರ ಮಾಡ್ತಾವ್ರೆ ಇಲ್ಲಿ. ಇದೊಂದು ಗ್ರೂಪು, ಇಲ್ಲೊಂದು ಗ್ರೂಪು, ಇಲ್ಲಿ 4 ಜನ, ಅಲ್ಲಿ 4 ಜನ. ಇವರು ಒಂದು ಕಂಟೆಂಟ್ ಮಾಡ್ರಿ ಅಂದರೆ ಫುಲ್ ಸೈಕ್ ಆಗ್ಬಿಟ್ಟವ್ರೆ. ಇಲ್ಲಿ ನೋಡ್ರಿ ರಾಮಾಜಿ ರಾಮಾಜಿ. ಅಮುಕು ಡುಮುಕನ ನೀವು ಗೈಸ್. ಇಲ್ಲಿ ನೋಡ್ರಿ ಗೈಸ್ ನಮ್ಮ ವಿಶಾಲ್ ಬ್ರೋ, ನಮ್ಮ ಬ್ಲ್ಯಾಕಿ ಬ್ರೋ, ನಮ್ಮ ಸುರ್ಜನ್ ಬ್ರೋ ಫುಲ್ಲು ಜೀವನದಲ್ಲಿ ಬೆಂದು ಬೇಸೆದ್ಬಿಟ್ಟವ್ರೆ ಇವರು. ನೋಡ್ತಾರೆ. ಅಯ್ಯೋ ದೇವ್ರೆ. ಇಲ್ಲಿ ನೋಡ್ರಿ ಕಂಟೆಂಟ್ ಹೆಂಗ್ ಮಾಡ್ತಾರೆ ಅಂತ. ಗೈಸ್ ನೋಡ್ರಿ ಯಾವ ಥರ ಮಾಡ್ತಾರೆ ಅಂತ ಕಂಟೆಂಟ್ನ. ಹಾಂ ಶಿಷ್ಯ ಕಾಕು ನೋಡ್ರಿ ಗೈಸ್ ಒಂದು ಡೈಲಾಗ್ ಹೇಳಕ್ ಆಯ್ತಲ್ಲ ಅವ್ರ ಕೈಲಿ. ಏನ್ ಕಳ್ರಿ ಇವ್ರು 3 ಜನ ನೋಡ್ರಿ
ಹೆಂಗವ್ರೆ? ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಗೈಸ್ ನಂದೊಂದು ಒಂದು ಕಂಟೆಂಟ್ ಐತೆ. ಯಾವುದಂದ್ರೆ ನಂದು ಕಂಟೆಂಟು ಓ ಟಿ ಹೊಡೆದ್ಬಿಟ್ಟು ಪಲ್ಟಿ ಹೊಡಿಯೋ ಕಂಟೆಂಟು. ಅದಕ್ಕೆ ಇಲ್ಲಿ ನೋಡ್ರಿ ಪಂಚೆ ಹಾಕಕ್ಕೆ ಕೂತಿದ್ದೀನಿ. ಓ ಟಿ ಹೊಡೆದ್ಬಿಟ್ಟು ಇಲ್ಲಿ ಐತಲ್ಲ ಗಾರ್ಡು, ಇಲ್ಲಿ ಪಲ್ಟಿ ಹೊಡಿಯೋದು ಅನ್ಕೊಳ್ರಿ ಮಸ್ತಾಗಿ. ಅದೊಂದು ಕಂಟೆಂಟ್ ಬಿಡ್ತೀನಿ ನೋಡ್ರಿ. ನಾನೇ ಬೇಕು ಅಂತಂದ್ರೆ ಏನು ಹೊಡ್ಯಕ್ಕೆ ಬಂದಿದ್ದೀರಾ? ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಇವ್ರ ಕತೆ ನೋಡ್ರಿ. ಪಂಚೆನೇ ಸಾಕಾಯ್ತಾ ಇಲ್ಲ ಗೈಸ್. ಇವಾಗ ನೋಡ್ರಿ ಫುಲ್ ಫೈಟಿಂಗ್ ಸೀನ್ ಮಾಡ್ತಾವ್ರೆ. ಫುಲ್ ಫೈಟಿಂಗ್ ಅಂದ್ರೆ ಫೈಟಿಂಗು ನೋಡ್ರಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್ ನೋಡ್ರಿ ಇವ್ರು ನೋಡ್ರಿ ಸ್ಮಾರ್ಟ್ ಆಗಿ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಹೆಂಗ್ ಬಂದವ್ರೆ. ಮಾಡಿಸ್ಲೇಬೇಕಪ್ಪ. ಲವರ್ ಬಾಯ್ ಇದೆಲ್ಲ ಹೇಳ್ಬಾರ್ದು. ಇವ್ರು ಯಾಕೋ ಸುಂಡ ಆದಂಗ ಆಗ್ಬಿಟ್ಟವ್ರೆ. ಅಯ್ಯೋ ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋ. ಒಳ್ಳೆ ಸೀನ್ ಐತೈತೆ ಗುರು. ಬಟ್ ಇದು ನಂಗೆ ಇಷ್ಟನೇ ಇಲ್ಲ. ಇದು ಇನ್ನೊಂದು ಬೇಕಾ ಹೇಳ್ದಂಗೆ ನಂಗೆ ಗೊತ್ತಿಲ್ಲ ಕಂಟೆಂಟ್. ಇದು ನಾನು ಬೇರೆ ಮಾಡ್ಕೊತೀನಿ. ನೀವು ಮಾಡ್ರಿ, ನೀವು ನಾನು ಯೋಚನೆ ಮಾಡ್ತೀನಿ. ಆ ಕಡೆ ಹಿಡಿಯಪ್ಪಲ್ಲ ನನ್ನ ಬಂದಲ್ಲಿ ಕಂಟೆಂಟ್ ಬಗ್ಗೆ ಯೋಚನೆ ಇಲ್ಲ. ಅವ್ನು ತರ ಹಿಂಗ್ ಮಕ ನೋಡ್ತಾ ಕೂತ್ಕೊಂಡ್ ಕ್ಯಾಮ್ರಾದಲ್ಲಿ ಅಲ್ಲಿ ನೋಡಲಿ ಇವನೊಂಥರ ನೀನೊಂಥರ ಇದೆಯಾ ಅಲ್ಲಿ. ಅಯ್ಯೋ ಈಗ ಏನಾರ ಮಾತಾಡ್ಬಿಟ್ರೆ ತಿಕ್ಕ ಸತ್ತೈತಾರ ಎಲ್ರೂ. 5 ನಿಮಿಷ ಇರ್ರಿ, ಒಂದು ಕಂಟೆಂಟ್ ಮುಗಿಸ್ಬಿಡ್ತೀವಿ. 1 hour later. ಗಾಯ್ಸ್ ಹಂಗು ಹಿಂಗು ಮಾಡಿ ಕಂಟೆಂಟ್ ಮುಗಿಸ್ತೋ ಎಲ್ಲಾರ್ದುವೆ. ನೋಡ್ರಿ ಎಲ್ಲ ಹೋಗ್ತಾ ಇದೀವಿ ಈಗ. ನೋಡಿ ಇಲ್ಲಿ ದಾಂಡವ್ರು ಕುತ್ಕೊಂಡು ಏರೇ ಇಲ್ಲ ಗಾಡಿ. ಗೈಸ್ ಇವಾಗ ಊರಿಗೆ ಹೋಗ್ಬೇಕು ಅರ್ಜೆಂಟಾಗಿ, ಟೈಮ್ ಬೇರೆ ಆಗ್ಬಿಟ್ಟೈತೆ. ನೋಡ್ರಿ ನಮ್ಮ ವಿಶಾಲ್ ಬ್ರೋ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಬಾಯ್ ಬ್ರೋ. ಈಗ CBS ಹೋಗಿ ಬಸ್ ಹತ್ಬೇಕು ಗೈಸ್. ಬಸ್ಸು 7:30 ಇರೋದು. ಈಗ ಟೈಮ್ ಬಂತು ಅವಾಗಲೇ 7:20 ಆಗ್ಬಿಟ್ಟೈತಿ. 10 ಮಿನಿಟ್ಸಲ್ಲಿ CBS ಹೋಗ್ಬೇಕಾಯ್ತು. ಬರ್ರಿ ಹೋಗೋಣ ಫಾಸ್ಟಾಗಿ. ಗೈಸ್ ಹಂಗೋ ಹಿಂಗೋ ಮಾಡಿ CBS ಅಲ್ಲಿ ಕಾಂಪೌಂಡ್ ಎಲ್ಲ ಎವ್ರಿ ಬಸ್ನೆಲ್ಲ ಹಿಡಿದು ಈಗ ಫೈನಲಿ ನಮ್ಮ ಊರಿಗೆ ಬಂದು ಮನೆಗೆ ಬಂದಿದ್ದೀನಿ ಗೈಸ್. ನೋಡ್ರಿ ಮನೆಗೆ ಬಂದಿದ್ದೀನಿ. ಮತ್ತು ಏನೋ ಒಂದು ಹೇಳ್ಬೇಕು ನಿಮಗೆ. ಫಸ್ಟು ಫ್ರೆಶ್ ಅಪ್ ಆಗಿಬಿಡ್ತೀನಿ ಗೈಸ್. ಬರ್ರಿ ಗೈಸ್ ಇನ್ನೊಂದೇನೋ ಹೇಳ್ತೀನಿ ಅಂತ ಅಲ್ವಾ. ಒಂದು 5 ಮಿನಿಟ್ಸ್ ಗೈಸ್. ತುಂಬ ಹೊಟ್ಟೆ ಹಸಿತಾ ಇದೆ. ನಮ್ಮ ಮಮ್ಮಿ ಬೇರೆ ಚಿಕನ್ ಮಾಡ್ಬಿಟ್ಟವ್ರೆ. ಹೊಟ್ಟೆ ತುಂಬ ತಿನ್ಕೊಬಿಡ್ತೀನಿ. ತಿನ್ಕೊಂಡಾದ್ಮೇಲೆ ಹೇಳ್ತೀನಿ ಗೈಸ್. ಇವಾಗ ಊಟ ಮಾಡ್ಕೊಂಡು ವಾಕಿಂಗ್ ಬಂದಿದ್ದೀನಿ ಗೈಸ್. ಮತ್ತು ಇನ್ನೊಂದೇನೋ ಹೇಳ್ಬೇಕಂತ ಅಂದೆ ಅಲ್ವಾ. ಏನಂದರೆ ನೋಡಿ, ಒಂದು ವ್ಲಾಗು ಒಂದು ವೀಡಿಯೋ ಮಾಡೋದಕ್ಕೆ ಎಷ್ಟು ಎಫರ್ಟ್ಸ್ ಆಗ್ತೀವಿ ಅಂದರೆ, ಒಂದು ವೀಡಿಯೋ ಮಾಡೋದಕ್ಕೆ ಮೈಸೂರಿಗೆ ಹೋಗಿ ಮತ್ತೆ ಮೈಸೂರಿಂದ ರಿಟರ್ನ್ ಬರ್ತೀವಿ ಗೈಸ್. ಈಗ ಟೈಮ್ ಬಂದು 9 o'clock ಆಗೈತೆ. 9 o'clockಗೆ ಮನೆಗೆ ಬಂದಿರೋದು ನಾನು. ಡೈಲಿ ಇದೇ ಥರ ಮಾಡ್ತೀನಿ ಅಂದ್ಕೊಳ್ರಿ ರೋಟೀನು ನಮ್ಮದು. ಇಷ್ಟೆಲ್ಲ ಕಷ್ಟಪಟ್ಟು ಒಂದು ರೀಲ್ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡಿದ್ರೆ ನಮಗೆ ಸಪೋರ್ಟ್ ಮಾಡಲ್ಲ. ನೀವು ಎಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂದರೆ ಅಮುಕು ಡುಮುಕು, ನಾನು ತಪ್ಪು ಮಾಡಿದಾಗಲೇ ಭಯಪಟ್ಟಿಲ್ಲ, ಆಮೇಲೆ ಇನ್ನೊಬ್ರು ಅವರಪ್ಪ ಇದನ್ನ ನಮ್ಮೂರಲ್ಲಿ ಕೈ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ, ಆ ಥರದವ್ರು ಸಪೋರ್ಟ್ ಮಾಡ್ತೀರಾ. ನಮ್ಮಂಥವ್ರಿಗೆ ಎಫೋರ್ಟ್ಸ್ ಹಾಕಿ ಮಾಡ್ತೀವಿ, ಎಂಥವ್ರಿಗೆ ಸಪೋರ್ಟ್ ಮಾಡಿರಿ ಗೈಸ್. ಮತ್ತು ಇನ್ನೊಂದೇನಪ್ಪ ಅಂದರೆ ವ್ಲಾಗ್ನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಕಮೆಂಟ್ ಹಾಕ್ರಿ. ವ್ಲಾಗು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಲೇ ಹಾಕಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹಾಕಿ. ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಅದನ್ನ ಕಮೆಂಟ್ ಹಾಕಿ, ಇದನ್ನ ನೀನು ಸರಿಯಾಗಿ ಮಾಡು ಅಂತ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೀವು ಏನು ಹೇಳ್ತಾನೆ ಏನಿದ್ರೆ ನಮ್ಗೆ ಹೆಂಗೆ ಗೊತ್ತಾಯ್ತದೆ ನಾವು ಏನು ಮಾಡ್ತಾಯಿದ್ದೀವಿ, ತಪ್ಪು ಮಾಡ್ತಾಯಿದ್ದೀವೋ ಸರಿ ಮಾಡ್ತಾಯಿದ್ದೀವೋ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮಂಥವ್ರಿಗೂ. ಮತ್ತು ಇನ್ನೊಂದೇನಪ್ಪ ಅಂದರೆ ಮೈಸೂರಿಂದ ಅರ್ಜೆಂಟಾಗಿ ಬರೋಕ್ಕೆ ಹೋಗಿ ಚಾರ್ಜರು ಮತ್ತು ಪಂಚೆ ಎತ್ಕೊಬಂದ್ಬಿಟ್ಟಿದ್ದೀನಿ ಗೈಸ್ ಮನೆಗೆ. ಐಫೋನ್ ಚಾರ್ಜರ್ನೇ ಎತ್ಕೊಬಂದ್ಬಿಟ್ಟಿದ್ದೀನಿ. ನಮ್ಮ ವಿಶಾಲ್ ಬ್ರೋ ಫೋನ್ ಆಗ್ತವ್ರೆ, ಚಾರ್ಜರ್ ಇಲ್ಲ ಅಂತ. ನಾನು ಅಂದೆ ಬ್ರೋ ಅರ್ಜೆಂಟಲ್ಲಿ ಫೋನು ಮತ್ತು ಚಾರ್ಜರು ಮತ್ತು ಪಂಚೆನೇ ಎತ್ಕೊಬಂದ್ಬಿಟ್ಟಿದ್ದೀನಿ ಅಂತ. ಅದಕ್ಕೆ ನಾಳೆ ತಗೊಂಡು ಹೋಗಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಮುಂದೆ ಬೆಟರ್ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು, ಟೇಕ್ ಕೇರ್, ಬಾಯ್ ಗೈಸ್.